all in Palani. See you next. Paladi. ಅಲ್ಲಿ ಅದು ಕಾರ್ಟ್ ಹೋಗುತ್ತಲ್ಲ ಅಲ್ಲಿ ಹೋಗೋಣ. ಕೇಬಲ್ ಕಾರ್ಟ್ ಸಿಕ್ಲಿಲ್ಲ, ವಿಂಚು ಸಿಕ್ಲಿಲ್ಲ, ಏನೂ ಸಿಕ್ಲಿಲ್ಲ. ವಾಕ್ ಮಾಡ್ಕೊಂಡು ಮೇಲ್ ತನಕ ಹೋದ್ವಿ. ಎಲ್ಲರೂ ತಮ್ಮ ಎನರ್ಜಿನೆಲ್ಲ ದೇವ್ರ ಮೇಲೆ ಭಾರ ಹಾಕಿ ಹತ್ಬಿಟ್ರು. 3 ಓಕೆ ಇಡಂಗಲ್ಲ, ಸ್ಟಾರ್ಟ್ ಮಾಡೋಣ. ಮ್ಯಾಗಿ ಆನ್ ವೀಲ್ಸ್, ಮೀಲ್ಸ್ ಆನ್ ವೀಲ್ಸ್. ನಾವು ಏನಲ್ಲಿ ತಿಂಡಿ ಎಲ್ಲರದು ಊಟ. ಸಾರಿ ಅಜ್ಜಿ, ಏನು ಊಟ ಮಾಡ್ತಿದ್ಯಾ? ತುಂಬಾ ಲೇಟ್ ಆಗಿರೋದ್ರಿಂದ ಲೈಟ್ ಫುಡ್. ಇದು ಡೈನಿಂಗ್ ಏರಿಯಾ. ರಾಮೇಶ್ವರಂ ಫುಲ್ಲು ಚೆಕ್-ಇನ್ ಎಲ್ಲ ಆಗಿ, ಚೆಕ್ಔಟ್ ಎಲ್ಲ ಆಗಿ ಇವಾಗೆಲ್ಲ ರಾಮೇಶ್ವರಂ ಹೋಗ್ತಾ ಇದ್ದೀವಿ. ಅದು ಫೋನ್ ವಿಜಯ್ ಅವರೇ. ಬೆಳಗಿನ ಜಾವ ಬ್ರೇಕ್ಫಾಸ್ಟ್. ತರಾಂತರ ನಿದ್ದೆ ಮಾಡ್ತಾರೋದನ್ನ ತೋರಿಸ್ತೀನಿ. ಅಲೆ ದುಂಡು ಮಲ್ಲಿಗೆ. ಬ್ರಿಡ್ಜ್. ನಾವೀಗ ಪಂಬನ್ ಬ್ರಿಡ್ಜ್ ಹತ್ರ ಇದ್ದೀವಿ. ಆಲ್ಮೋಸ್ಟ್ ರಾಮೇಶ್ವರಂ ಇನ್ನೊಂದು 15 ಜೈ ಶ್ರೀರಾಮ್. ಜೈ ಶ್ರೀರಾಮ್. ನನ್ನ ವಾಯ್ಸ್ ತುಂಬ ಕಮ್ಮಿ ಕೇಳಿಸುತ್ತೆ, ಯಾಕಂದರೆ ಹಿಂದೆಗಡೆ ವಾಯ್ಸ್ ಅಷ್ಟು ಚೆನ್ನಾಗಿದೆ ಇಲ್ಲಿ. ನಮ್ಮ ಅಭಿಪ್ರಾಯನ ಸೇರಿಸ್ಕೊಳ್ಳೋದಕ್ಕೆ ಒಬ್ಬ ಎಕ್ಸ್ಟ್ರಾ ಪರ್ಸನ್ ಬರ್ತಾರೆ ನಮ್ಮ ಜೊತೆಗೆ. ಬಟ್ ನಿಜ ಹೇಳ್ಬೇಕಂದ್ರೆ ಆಂಜನೇಯ ಶ್ರೀರಾಮ ಮಲಗಿದ್ದಾನೆ ಅಂತ ಗಂಗಾದೇವಿ ಹತ್ರ ರಿಕ್ವೆಸ್ಟ್ ಮಾಡಿದಾಗ ಸಮುದ್ರ ದೇವತೆ ಹತ್ರ ಅಷ್ಟು ಮಾಮೂಲಿ ಇವಾಗ ಗೋಕರ್ಣ ಬೀಚ್ಗೆಲ್ಲ ಹೋದಾಗ ಎಷ್ಟು ಸೌಂಡ್ ಬರುತ್ತಲ್ವ? 4 o'clock ಇದೆ, ಇವಾಗ ಆಲ್ಮೋಸ್ಟ್ 7 o'clock ಆಗ್ತಾ ಬಂದಿದೆ. ಬಟ್ ಸ್ಟಿಲ್ ನಿಮಗೆ ಒಂದು ಸ್ವಲ್ಪನೇ ಸೌಂಡ್ ಕೇಳಿಸೋದು. ಹೋಮ್ ಸ್ಟೇನಲ್ಲಿದ್ದೀವಿ. ರಾಗಿ ದೋಸೆ ಹಾಕ್ತಿದ್ದಾರೆ ನಮ್ಮ ಮಮ್ಮಿ, ರೆಡಿ ಮಿಕ್ಸ್ ಯೂಸ್ ಮಾಡಿ. ಕಿಚನ್ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ. ಫ್ರಿಜ್ಜು. ಏನಪ್ಪಾಜಿ ದೋಸೆ ತಿಂತಾ ಇದೆಯಾ? ದೋಸೆ ತುಂಬ ಚೆನ್ನಾಗಿದೆ. ಪಾಂಡಿಚೇರಿ ಬಂದು ಆಗಿದ್ವು. ಪಾಂಡಿಚೇರಿ ಹೋಮ್ ಸ್ಟೇ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಮ್ಯಾಮ್, ತುಂಬ ಚೆನ್ನಾಗಿದೆ ಇದು ಹೋಮ್ ಸ್ಟೇ. ಚೆನ್ನಾಗಿದೆ ದೋಸೆ. ಹೋಮ್ ಸ್ಟೇ ಮಾಡಿದ್ವಿ. ಇಲ್ಲಿ ಓನ್ ಪ್ರಿಪೇರ್ ಮಾಡ್ಕೊಂಡು ತರಕಾರಿ ಕೊಯ್ದಿದ್ರು ನಮ್ಮ ಅಮ್ಮ ಪಲ್ಯ ಮಾಡಿ ದೋಸೆ ಹಾಕ್ತಿದ್ದಾರೆ. ದೋಸೆ ಹಾಕ್ತಿದ್ದಾರೆ, ರೆಡಿ ಆಗಿದೆ, ನೋಡಿ ನಮ್ಮ ಲಿಲ್ಲಿ ಪುಟ್ಟು ಏನೋ ಐಷಾರಾಮಿ ಜೀವನ ಅನುಭವಿಸ್ತಾ ಇದೆಯಾ? ಸ್ನಾನ ಮಾಡಿ ಏನು ಮಾಡ್ತಿದ್ಯಾ? ವಾವ್, ತೊಟ್ಟಿ ಮನೆ ಇದು, ತುಂಬ ಚೆನ್ನಾಗಿದೆ. ಇಲ್ಲಿ ದೇವ್ರ ಮನೆ ಎಷ್ಟು ವಿಶೇಷವಾಗಿದೆ ಅಂದರೆ ಓಪನ್ ಇಲ್ಲ, ಡೋರ್ ಮೇಲೇ ಫೋಟೋಸ್ ಎಲ್ಲ ಜೋಡಿಸಿರೋ ಥರ. ನೋಡಿ ತುಂಬ ಹೇಗಿದೆ ನಮ್ಮ ದೇಶ, ಹೇಗಿದೆ ನಮ್ಮ ಭಾಷೆ. ಬ್ರಿಟಿಷ್ ಟೈಮ್. ದಟ್ಸ್ ಟ್ರೂ. ಪಲ್ಯ ಇಸ್ ಅಲ್ಟಿಮೇಟ್. ದೋಸೆ ಆ್ಯಂಡ್ ಪಲ್ಯ ಪ್ಲೇಸ್, ಫ್ಯಾಮಿಲಿ ಎಲ್ಲರ ಜೊತೆ. ಬ್ಯೂಟಿಫುಲ್ ಟೆಂಪಲ್ ಇದೆ ಮೇನ್ ಟೆಂಪಲ್ ಎಂಟ್ರೆನ್ಸ್. ಇವಾಗ ಸದ್ಯಕ್ಕೆ ಇವಾಗ ಈ 2ನೇ ಗೋಪುರದಿಂದ ಒಳಗೆ ಹೋಗ್ಬೇಕು. ಸೊ ಈ ಲೊಕೇಶನ್ ಚೆನ್ನಾಗಿದೆ ನಮ್ಮದು. ನೋಡೋಣ ಹೇಗಿರುತ್ತೆ ಅಂತ. ಇನ್ನು ನಮ್ಮ ಪಾರ್ಟ್ನರ್ಸ್ಗಳು ಬಂದಿಲ್ಲ. ಇಲ್ಲಿ ಕಾಣಿಸ್ತಾರೆ 3 ಪಾರ್ಟ್ನರ್ಸು. ನಮ್ಮ ಅಜ್ಜಿ, ಅಮ್ಮಮ್ಮ ಆ್ಯಂಡ್ ಅಪ್ಪಾಜಿ. ನಾವೀಗ ಇರೋದು ತಂಜಾವೂರಿನ ಬೃಹದೇಶ್ವರ ಟೆಂಪಲ್ನಲ್ಲಿ. ಭಾಳ ಚೆನ್ನಾಗಿದೆ ಆ್ಯಕ್ಚುಲಿ. ಪೇಂಟ್ ಇಲ್ಲ ಅಂದರೂ ಕೂಡ ಅಷ್ಟು ಸೂಪರಾಗಿ ಕಾಣಿಸ್ತಾ ಇದೆ. ಅದೇ ಅಲ್ಲಿ ಹೋಗ್ಬೇಕು ನೆಕ್ಸ್ಟ್ ಈಗ. ಸೊ ನೋಡೋಣ. ಇದಾದ್ಮೇಲೆ ನಾವು ಇನ್ನೆಲ್ಲ ಮೀಟ್ ಮಾಡ್ತೀವಿ ಶ್ರೀರಂಗಮಲ್ಲಿ. ಹೋಪ್ಫುಲಿ. ಲೇಟ್ ಆಗಿದೆ, ನೋಡೋಣ ಹೇಗೆ ಅಂತ ಗೊತ್ತಿಲ್ಲ. ಇಲ್ಲ ಅಂದರೆ ಡೈರೆಕ್ಟ್ ಬೆಂಗಳೂರು ಅಷ್ಟೇ. ಡೈರೆಕ್ಟ್
ಇನ್ನು ನಾಮಕ್ಕಲ್ ಹೋಗ್ಬೇಕು, ಕರೂರು ಹೋಗ್ಬೇಕು, ಆಮೇಲೆ ದಿಂಡಿಗಲ್, ಆಮೇಲೆ ಕೃಷ್ಣಗಿರಿ, ದೆನ್ ಬೆಂಗಳೂರು. ಲಿಸ್ಟಲ್ಲಿ ಇದೆ ಅಂತ ಗೊತ್ತೇ ಇರಲಿಲ್ಲ. ನೋಡೋಣ ಆಗುತ್ತೆ ಆಗಲ್ಲ ನೋಡಿ. ಬಟ್ ಶ್ರೀರಂಗಮ್ ಇಸ್ ಅ ಲಾಸ್ಟ್ ಡೆಸ್ಟಿನೇಷನ್. ಹೋಪ್ಫುಲಿ ಎಲ್ಲ ಒಳ್ಳೇದಾಗಲಿ. ಶ್ರೀರಂಗಮ್ ಹೆಂಗಿದೆ ಅಂದರೆ ಎಲ್ಲರೂ ಊರೊಳಗಡೆ ದೇವಸ್ಥಾನ ಇರುತ್ತೆ ಅಂತಾರೆ. ಇದು ಯಾವ ಥರ ಅಂತಂದರೆ ದೇವಸ್ಥಾನದ ಒಳಗಡೆನೇ ಊರಿದೆ. ಶ್ರೀರಂಗಮ್ ಗೋಪುರ ಹೇಳ್ತಾ ಇದ್ರು ಆ ಕಡೆ ತಿರುಗಿತ್ತು.